ಸೊ ನಿಮ್ಮ ಮಗು ಎಷ್ಟು ಬುದ್ಧಿವಂತರು ಅಥವಾ ಎಷ್ಟು ಬುದ್ಧಿವಂತರು ಆಗಬೇಕಾಗಿತ್ತು, ಇವಾಗ ಏನು ಸಮಸ್ಯೆ ಇದೆ, ಮುಂದೆ ಅವ್ರನ್ನ ಹೆಂಗೆ ಬುದ್ಧಿವಂತರನ್ನ ಮಾಡೋದು, ಅದನ್ನು ಹೇಳುವಂಥ ಎಕ್ಸ್ಪರ್ಟು ಡಾಕ್ಟರ್ ಮುರಳಿ ಅವರು ಬೆಂಗಳೂರಿನ ವಿಜಯನಗರದ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿರುವಂಥ ಆಫೀಸ್ನಲ್ಲಿ ಇದ್ದೀವಿ, ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಸೊ ಈಗ ಗ್ರಹಿಕೆ ಶಕ್ತಿ ಅಂತ ಹೇಳ್ತಾರೆ. ಈಗ ನಾವೇನೋ ಮಾತಾಡ್ತಾ ಇರ್ತೀವಿ, ಸೊ ಟೀಚರ್ಸ್ ಏನೋ ಮಾತಾಡ್ತಿರ್ತಾರೆ, ಕೆಲವೊಂದು ಸ್ಟೂಡೆಂಟು ಅದನ್ನು ಟಕ್ ಅಂತ ಕ್ಯಾಶ್ ಮಾಡಿಬಿಡ್ತಾರೆ. ಅದು ಇನ್ನು ಕೆಲವಕ್ಕೆ ಅದು ಕ್ಯಾಶ್ ಮಾಡೋಕ್ಕೆ ಬರಲ್ಲ. ಈಗ ಅಪ್ಪ ಅಮ್ಮ ಏನೋ ಹೇಳ್ತಿರ್ತಾರೆ ಅಥವಾ ಬೇರೆ ಏನೋ ದೊಡ್ಡವ್ರು ಏನಾದ್ರು ಹೇಳ್ತಾ ಇರ್ತಾರೆ, ಮಕ್ಕಳು ಅದನ್ನು ಇಮಿಡಿಯೇಟಾಗಿ ತೊಗೊಂಡ್ಬಿಡ್ತವೆ. ಎಸ್ ನನ್ಗೆ ಗೊತ್ತಾಯ್ತು ಮಿಸ್, ನನ್ಗೆ ಗೊತ್ತಾಯ್ತು ಅಂತ. ಅದು ಗ್ರಹಿಕೆ ಅಷ್ಟು ಚೆನ್ನಾಗಿರುತ್ತೆ. ಅದು ಇನ್ನು ಕೆಲವ್ರಿಗೆ ಗ್ರಹಿಕಾ ಶಕ್ತಿನೂ ಇರಲ್ಲ ಆ್ಯಕ್ಚುಲಿ. ಅದು ಜ್ಞಾಪಕ ಶಕ್ತಿ ಮತ್ತು ಗ್ರಹಿಕಾ ಶಕ್ತಿ, ಈ ವ್ಯತ್ಯಾಸಗಳೇನಿದೆ ಸರ್? ಗ್ರಹಿಕಾ ಶಕ್ತಿ ಅಂತ ಹೇಳಿದ್ರೆ ಬೇಸಿಕಲಿ 3 ಥರದ ಮೆದುಳುಗಳಿರುತ್ತೆ ಈ ಜಗತ್ತಲ್ಲಿ. ಸಾಧಾರಣ, ಉತ್ತಮ ಮತ್ತು ಅತ್ಯುತ್ತಮ. ಅದನ್ನು ಇಂಗ್ಲೀಷಲ್ಲಿ ನಾವು ನಾರ್ಮಲ್, ಓಕೆ, ಗುಡ್, ಎಕ್ಸಲೆಂಟ್ ಅಂತ ಕರಿತೀವಿ. ನಾರ್ಮಲ್ನ ಅಡಿಕ್ವೇಟ್ ಅಂತ ಕರಿತೀವಿ. ಅಡಿಕ್ವೇಟ್, ನಾರ್ಮಲ್ ಮತ್ತು ಎಕ್ಸಲೆಂಟ್ ಅಂತ ಕರೆದು ಬಿಡ್ತೀವಿ. 3 ರೀತಿಯಲ್ಲಿ ಕರಿತೀವಿ. ಅಂದರೆ ಪ್ರತಿಯೊಂದು ಮಗು ಜೀನಿಯಸ್ಸೇ. ಆದರೆ ಈ ಅಡಿಕ್ವೇಟ್ ಮಗುಗೆ 3 ಸತಿ ಹೇಳಿದ್ರೆ ಅರ್ಥ ಆಗುತ್ತೆ. ನಾರ್ಮಲ್ ಮಗುಗೆ 2 ಸತಿ ಹೇಳಿದ್ರೆ ಅರ್ಥ ಆಗುತ್ತೆ. ಎಕ್ಸಲೆಂಟ್ ಮಗುಗೆ 1 ಸತಿ ಹೇಳಿದ್ರೆ ಅರ್ಥ ಆಗುತ್ತೆ. ಕೆಲವೊಂದು ಸತಿ ಹೇಳಲೇಬಾರದು ಕೂಡ. ಓಕೆ, ನೋಡಿ ತಿಳ್ಕೊಂಬಿಡ್ತಾವೆ. ಇವಾಗ ವಾಸ್ಕೋಡಿಗಾಮ ಅಂತ ನೀವು ಕೇಳಿದ್ದೀರಾ. ಅವ್ರೇನು ಮಾಡಿದ್ರು? ನಮ್ಮ ದೇಶ ಎಲ್ಲಿದೆ ಅಂತ ಕಂಡುಹಿಡಿದ್ರು. ಅಂದರೆ ಅವ್ರಿಗೆ ಏನೋ ಮಾಹಿತಿ ಬೇಕಾಗಿರಲಿಲ್ಲ, ಅದೇ ಹುಡುಕುತ್ತೆ ಅಂತ. ಅಷ್ಟು ಕೆಪಾಸಿಟಿ ಇರೋ ಮಕ್ಳುಗಳನ್ನು ನಾವು ಮನೇಲಿ ಇಟ್ಕೊಂಡಿರ್ತೀವಿ. ಬೇರೆಯವ್ರ ಎಕ್ಸ್ಪರ್ಟ್ಸು, ಬೇರೆ ಇಂಟೆಲಿಜೆಂಟ್ ಅಂತ ನಾವು ಅವ್ರನ್ನ ಹೊಗಳ್ತಾ ಇರ್ತೀವಿ. ನಾವು ಹೇಳ್ದೆ ಇದ್ರೇನೋ ಅರ್ಥ ಮಾಡ್ಕೊಡೋ ಅಂತ ಕೆಪಾಸಿಟಿ ಇರೋ ಮಗುಗೆ 2 ಸತಿ ಹೇಳಿರ್ತೀವಿ, 3 ಸತಿ ಹೇಳಿರ್ತೀವಿ. ಆ ಮಗುಗೆ ಗೊತ್ತಿಲ್ಲದೆ ಎಲ್ಲ ಬೆಸ್ಟ್ ರೇಟ್ಗಳೆಲ್ಲ ಡ್ಯಾಮೇಜ್ ಆಗಿ ಹೋಗಿರುತ್ತೆ. ಆಮೇಲೆ ಲೈಫಲ್ಲಿ ಏನೋ ಉದ್ಧಾರ ಆಗಿಲ್ಲ ಅಂತ ಮತ್ತೆ ಮಕ್ಳಿಗೆನೆ ತಪ್ಪೋದು ಅಪ್ಪ ಅಮ್ಮನೇ ಮಾಡಿರ್ತಾರೆ. ಇದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ. ನಮಗೆ ಗೊತ್ತಿರ್ಲಿಲ್ಲ. ನನ್ನ ಬ್ರೈನ್ ಅಡಿಕ್ವೇಟ್ ಇದ್ರೆ ನೀವು 3 ಸತಿ ಹೇಳ್ಬೇಕಲ್ವಾ? ನನಗೆ ನಮ್ಮ ಅಪ್ಪ ಅಮ್ಮ 3 ಸತಿ ಹೇಳಿಲ್ಲ, ನಂಗೆ ಅರ್ಥ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ. ನಾನೇನ್ ಮಾಡ್ತೀನಿ? ನಮ್ಮ ಅಪ್ಪ ಅಮ್ಮ ನನಗೆ ಸರಿಯಾಗಿ ಪೇರೆಂಟಿಂಗ್ ಮಾಡಲಿಲ್ಲ, ಸರಿಯಾಗಿ ಹೇಳ್ಕೊಡ್ಲಿಲ್ಲ. ಈಗ ನನ್ನ ಮಗನಿಗೆ, ನನ್ನ ಮಗಳಿಗೆ ನಾನು 3 ಸತಿ ಹೇಳೋಣ, ಅವಾಗ ಅರ್ಥ ಆಗುತ್ತೆ ಅಂತ ನಾನು ತಿಂಕ್ ಮಾಡ್ಕೊಡ್ತೀನಿ. ಆದ್ರೆ ನನ್ನ ಹಸ್ಬೆಂಡು, ನನ್ನ ವೈಫು ಕಾಂಬಿನೇಷನ್ ಅಲ್ಲಿ ಮಗುಗೆ ಏನ್ ಬೇಕಾದ್ರೂ ಕಾಂಬಿನೇಷನ್ ಬರ್ಬೋದು. ಅಡಿಕ್ವೇಟ್ ಆದ್ರೂ ಇರ್ಬೋದು, ಎಕ್ಸಲೆಂಟ್ ಆದ್ರೂ ಇರ್ಬೋದು, ಈ ಕಾಂಟೆಕ್ಸ್ಟ್ ಅಲ್ಲಿ ನಾವೇನ್ ಮಾಡ್ಬೇಕು? ಮಗುದು ಗ್ರಾಸ್ಪಿಂಗ್ ಸ್ಪೀಡ್ ಏನಂತ ತಿಳ್ಕೊಳ್ಬೇಕು. ಆ ಗ್ರಾಸ್ಪಿಂಗ್ ಸ್ಪೀಡ್ ಏನಂತ ತಿಳ್ಕೊಂಡ್ಮೇಲೆ ನಾನು 2 ಸತಿ ಹೇಳಿದ್ರೆ ಮಗು ಅರ್ಥ ಆಗುತ್ತೆ, ಗೊತ್ತಿರ್ಬೇಕು. 3 ಸತಿ ಹೇಳಿದ್ರೆ ಅರ್ಥ ಆಗುತ್ತೆ. ಇಲ್ಲ ನಾನು ನೋಡಿದ್ರೆ ಸಾಕು, ಮಗು ಅರ್ಥ ಆಗ್ಬಿಡುತ್ತೆ. ನಾನು ನೋಡ್ತೀನಿ ನಿಮ್ಮನ್ನ, ಎಕ್ಸಲೆಂಟ್ ಇದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಈಗ ಹೆಂಗ್ ಕೆಲಸ ಮಾಡ್ಬೇಕು ಅಂತ. ನೀವು ಹೇಳ್ಬಿಟ್ರೆ ಆಲ್ರೆಡಿ ನೋಡ್ದಾಗ್ಲೇ ಹೇಳಿದಿರಿ ಅಲ್ಲ. ಮತ್ತೆ ಅದನ್ನೇ 2 ಸತಿ ಹೇಳಿದ್ರೆ ನಾನು ಇಲ್ಲೇ ಕೂತಿರ್ತೀನಿ, ನೀವೇನ್ ಬೇಕನ್ನ ಮಾಡ್ಕೋ, ನಂಗೆ ಗೊತ್ತು ಬಿಡು, ನಾನು ಏನು ಮಾಡ್ಬೇಕು ನಂಗೆ ಗೊತ್ತು ಅಂತ ಹೇಳಿರ್ತೇನೆ. ಆದರೂ ಕೂಡ ಪದೇ ಪದೇ ಹೇಳಿದ್ರೆ ನಾ ಮಾಡಲ್ಲ ಹೋಗು. ಎಕ್ಸಾಕ್ಟ್ಲಿ. ಸೊ ಹೀಗಿರ್ಬೇಕಾದ್ರೆ ಏನಾಗುತ್ತೆ? ಅಪ್ಪ ಅಮ್ಮನ ಮೇಲೆ ಚಿಕ್ಕ ವಯಸ್ಸಿಂದನೇ ಒಂದು ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಅಂದರೆ ಹೃದಯ ಇರೋ ವ್ಯಕ್ತಿ ಎಲ್ಲ ಇನ್ನೊಬ್ರನ್ನ ಪ್ರೀತಿಸ್ತಾರೆ ಸರ್. ಹೃದಯ ಇರೋ ವ್ಯಕ್ತಿ ಎಲ್ಲರೂ ಇನ್ನೊಬ್ರನ್ನ ವಿಶ್ವಾಸದಿಂದನೇ ನೋಡ್ತಾರೆ. ಆದರೆ ಚಿಕ್ಕ ವಯಸ್ಸಿಂದ ಆಗಿದ್ದಂಥ ಡ್ಯಾಮೇಜ್ಗಳು ಅಂತಾನೆ ಕರಿಬೇಕಿದ್ದಿಲ್ಲ, ಡ್ಯಾಮೇಜಸ್ ಅಂತಾನೆ ಕರಿಬೇಕು. ಇದು ಡ್ಯಾಮೇಜ್ಗಳು ಅರಿವಿಲ್ಲದೆ, ಗೊತ್ತಿಲ್ಲದೆ ಮಾಡಿದ್ದು. ಆದರೆ ಅವ್ರನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ, ಅಪ್ಪ ಅಮ್ಮಂದು ತಪ್ಪು ಅಂತ ಹೇಳಕ್ಕಾಗಲ್ಲ, ಅವ್ರಿಗೆ ಗೊತ್ತಿಲ್ಲದಂತೆ ಆದಂಥ ಕೆಲಸ ಆಗಿದಂಥ ವಿಚಾರಗಳು. ಈ ಕಾಂಟೆಕ್ಸ್ಟ್ ಅಲ್ಲಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಈ ಅಡಿಕ್ವೇಟ್ ಇರೋ ಮಗುಗೆ ನಾವು ಯೂನಿಕ್ ಟ್ರೂತ್ ಅಲ್ಲಿ 3 ಸತಿ ಹೇಳ್ಕೊಟ್ರೇನೆ ಕಲಿಯೋದು ಅಂತ ಇದ್ರೇನೋ, ನಾವು ಯೂನಿಕ್ ಟ್ರೂತ್ ಅಲ್ಲಿ ಆ ಬ್ರೈನ್ ಮೆಕ್ಯಾನಿಸಮ್, ಬ್ರೈನ್ ಪ್ಯಾಟರ್ನ್ ನೋಡಿ ಸ್ಪೆಸಿಫಿಕ್ ಆಗಿ ಹೆಂಗ್ ಹೇಳ್ಕೊಡ್ಬೇಕು, ಒಂದೇ ಸತಿ ಕಲ್ತ್ಕೊಳೋ ಅಂತ ನೇಚರ್ ಏನಿದೆ ಅಂತ ನಾವು ಹೇಳ್ಬಿಡ್ತೀವಿ. ಈ ತರ ಮಕ್ಕಳಿಗೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ನೀವು ಮನೇಲಿದ್ದೇ ಒಂದೇ ಸತಿ ಹೇಳ್ಕೊಡ್ಬೇಕಪ್ಪ ಅಂದ್ರೆ ಕೈಂಡ್ ಅಂಡ್ ಕಂಪ್ಯಾಷನೇಟ್ ಅಲ್ಲಿ ಹೇಳ್ಕೊಡ್ಬೇಕು. ನಿಮ್ ಮುಖದಲ್ಲಿ ಇರಿಟೇಷನ್ ಕಾಣಿಸಿದ್ರೆ ಮಗು ಓದಲ್ಲ, ನಿಮ್ ಮುಖದಲ್ಲಿ ಕೋಪ ಕಾಣಿಸ್ಕೊಂಡ್ರೆ ಮಗು ಓದಲ್ಲ. ನೀವೇನಾದ್ರೂ ನೀನೇ ಓದ್ಕೊ ಅಂತ ಒಬ್ಬಳನ್ನೇ ಬಿಟ್ರೇನು ಓದ್ಕೊಳಲ್ಲ. ಇದಿಷ್ಟು ಬೇಸಿಕ್ ಫಂಡಮೆಂಟಲ್ ಫಾರ್ ದಟ್ ಪರ್ಟಿಕ್ಯುಲರ್ ಅಡಿಕ್ವೇಟ್ ಬ್ರೈನ್. ಈ ಬ್ರೈನಿಗೆ ನೀವು ಈ ತರ ಅಪ್ರೋಚ್ ಮಾಡಿಲ್ಲ, ಈ ತರ ವಾತಾವರಣ ಕೊಟ್ಟಿಲ್ಲ ಅಂದ್ರೆ ಅವ್ರು ಏನನ್ನೂ ಕಲಿಯಲ್ಲ. ಅಪ್ಪ ಅಮ್ಮನೇ ನನಗೆ ವಾತಾವರಣ ಸರಿಯಾಗಿರೋದು ಕೊಟ್ಟಿಲ್ಲ ಅಂದ್ರೆ ಕ್ಲಾಸಲ್ಲಿ ಹೋದಾಗ ಸುಮ್ಮನೆ ಸ್ಕೂಲ್ಗೆ ಹೋಗ್ತಾರೆ, ಸುಮ್ಮನೆ ಸ್ಕೂಲಿಂದ ಬರ್ತಾ ಇರ್ತಾರೆ. ನೀವು ಎಷ್ಟಾದ್ರೂ ಫೀಸ್ ಕಟ್ಟಿರಿ, ನೀವು ಗೌರ್ಮೆಂಟ್ ಸ್ಕೂಲಲ್ಲಾದ್ರೂ ಓದಿಸಿ, ಪ್ರೈವೇಟ್ ಸ್ಕೂಲಲ್ಲಾದ್ರೂ ಓದಿಸಿ, ಲಕ್ಷಾಂತರ ರೂಪಾಯಿ ಕೊಡಿ, ಚೈಲ್ಡ್ ವಿಲ್ ನಾಟ್ ಪರ್ಫಾರ್ಮ್. ಬಿಕಾಸ್ ಮನೇಲಿ ಸಿಗ್ಬೇಕಾಗಿರೋ ಫೌಂಡೇಶನ್ನೇ ಸಿಗ್ತಾ ಇಲ್ಲ. ನೀವು ಬೆಳಿಗ್ಗೆ ಕರೆಕ್ಟಾಗಿ ತಿಂಡಿ ತಿನ್ಕೊಂಡು ಹೋಗಿದ್ದೀರಾ ಅಂತ ಅನ್ಕೊಳ್ಳಿ, ಚೆನ್ನಾಗಿ ನೀರು ಇಟ್ಕೊಂಡು ಹೋಗಿದ್ದೀರಾ ಅನ್ಕೊಳ್ಳಿ, ಹಾಲು ಕುಡ್ಕೊಂಡು ಹೋಗಿದ್ದೀರಾ ಅಂತ ಅನ್ಕೊಳ್ಳಿ, ಕ್ಲಾಸಲ್ಲಿ ಏಕಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ. ಹರಿಬರಿಯಾಗಿ ಲೇಟಾಗಿ ಎದ್ಬಿಟ್ಟು ಏನೋ ತಿಂದಾರ ಹಂಗೆ ಹೋಗ್ಬಿಟ್ರೆ ಕ್ಲಾಸಿಗೆ ಸುಮ್ಮನೆ ಹೋಗ್ತಿದಾರೆ, ಸುಮ್ಮನೆ ಬರ್ತಿದಾರೆ ಅಂತ. ಎಷ್ಟೋ ಜನ ನಾವು ಲೈಫ್ ಹಿಂಗೆ ಲೀಡ್ ಮಾಡ್ತಿದೀವಿ. ಏನು ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ, ಯಾತಕ್ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ, ಅದರಿಂದ ಲಾಭ ಏನು ಅಂತ ಗೊತ್ತಿಲ್ಲ, ಮಾಡ್ತಾ ಇದೀವಿ. ಆ ಕಾಂಟೆಕ್ಸ್ಟ್ ಅಲ್ಲಿ ಅಡಿಕ್ವೇಟ್ ಮಗುಗೆ ನೀವು ಕೈಂಡ್ ಅಂಡ್ ಕಂಪ್ಯಾಷನೇಟ್ ಅಪ್ರೋಚ್ ಅಲ್ಲೇ ಮಾಡಬೇಕು, 3 ಸಲನೇ ಹೇಳಬೇಕು. ಅದು
ದಡ್ಡತನ ಅಂತ ಅಲ್ಲ ಮಗು. ಕೈಂಡ್ ಅಂಡ್ ಕಂಪ್ಯಾಷನೇಟ್ ಅಪ್ರೋಚ್ ಅಲ್ಲಿ ಮಾಡಿಲ್ಲ ಅಂದ್ರೆ 3 ಸತಿ ಹೇಳ್ಬೇಕು. ಕೈಂಡ್ ಅಂಡ್ ಕಂಪ್ಯಾಷನೇಟ್ ವೇಲ್ ಹೇಳ್ಬಿಟ್ರೆ ಒಂದೇ ಸತಿಗೆ ಅರ್ಥ ಆಗ್ಬಿಡುತ್ತೆ ಅಂತ. ಇಲ್ಲ ಅಂದ್ರೆ ನೀವೆಷ್ಟು ಹೇಳಿದ್ರು ಅದು ಹೋಗ್ತಾನೇ ಇರಲ್ಲ. ಈ ತರ ಇನ್ನ ಡೀಪರ್ ಸೀಕ್ರೆಟ್ಸ್ ಎಲ್ಲ ಇರುತ್ತೆ. ಅದು ಪ್ರತಿಯೊಂದು ಮಗುಗೂ ಬೇರೆ ಆಗುತ್ತೆ. ನಾನು ಏನು ಯೂನಿವರ್ಸಲ್ ಎಲ್ಲ ಮಗುಗೂ ಅಪ್ಲೈ ಆಗೋಂಥ ವಿಷಯಗಳನ್ನ ಮಾತ್ರ ಹೇಳ್ತೀನಿ. ಅದೆಲ್ಲ ಹೇಳಿದ್ರೆ ಪೇರೆಂಟ್ಸ್ಗೆ ಇನ್ನ ಕನ್ಫ್ಯೂಸ್ ಆಗ್ಬಿಡುತ್ತೆ. ಆಮೇಲೆ ಬರ್ಲಿಲ್ಲ ಇದುವರೆಗೂ ಎಲ್ಲರೂ ಏನೇನೋ ಹೇಳ್ಬಿಟ್ರು, ಅದೆಲ್ಲ ಮಾಡಿದ್ವಿ, ಅದೆಲ್ಲ ವರ್ಕ್ ಆಗಿಲ್ಲ, ಈಗ ಮುರುಳಿ ಹೇಳಿದ್ದು ವರ್ಕ್ ಆಗಲ್ಲ ಅಂದ್ಬಿಟ್ರೆ ಮುಗ್ದೋಯ್ತು, ಯೂನಿಕ್ ಟ್ರೂತ್ ನೇಮ್ ಹಾಳಾಯ್ತು ಅಂತ. ಅದಕ್ಕೆ ಏನೇನೆಲ್ಲ ಎಲ್ಲ ಮಗುಗೂ ಅಪ್ಲೈ ಆಗ ಸಾಧ್ಯ ಅದನ್ನ ಮಾತ್ರ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಸರ್. ಯಾಕಂದ್ರೆ ನಾನು ಜಗತ್ತು ಆಲ್ರೆಡಿ ಕನ್ಫ್ಯೂಸ್ ಮಾಡಿರ್ಬೋದು, ನಾನು ಇನ್ನೂ ಕನ್ಫ್ಯೂಸ್ ಮಾಡಿದ್ರೆ ಅರ್ಥ ಇರಲ್ಲ. ಅದಕ್ಕೆ ಕೈಂಡ್ ಆ್ಯಂಡ್ ಕಂಪ್ಯಾಷನೇಟ್ ಅಪ್ರೋಚ್ ವರ್ಕ್ ಫಾರ್ ಅಡಿಕ್ವೇಟ್ ಚೈಲ್ಡ್. ಅಡಿಕ್ವೇಟ್ ಗ್ರಾಸ್ಪಿಂಗ್ ಇರೋ ಮಗುಗೆ ಅರ್ಥ ಆಗ್ಬಿಡುತ್ತೆ, ಗ್ರಹಿಕ ಶಕ್ತಿ. ನಾರ್ಮಲ್ ಇರೋ ಮಕ್ಕಳಿಗೆ ನೀವು ಪ್ರತಿದಿನ ಎನ್ಕರೇಜ್ ಮಾಡ್ತಾ ಇರ್ಬೇಕು, ನೀನು ಓದು, ನೀನು ಓದು, ನೀನು ಓದು, ನೀನು ಓದು. ಇವ್ರ ಕೆಲಸ ಸ್ಟಾರ್ಟ್ ಮಾಡಲ್ಲ, ಓದಕ್ಕೆ ಸ್ಟಾರ್ಟ್ ಮಾಡಲ್ಲ, ಹೇಳಿದ್ರೆ ಮಾಡ್ತಾರೆ. ನಿಂಗೆ ಇದನ್ನ ಕೊಡಿಸ್ತೀನಿ ಓದು. ಅದು ನಾವು ಸಜೆಸ್ಟ್ ಮಾಡಲ್ಲ, ಯೂನಿಕ್ ಟ್ರೂತ್ ಸಜೆಸ್ಟ್ ಮಾಡಲ್ಲ. ಯಾಕೆಂದ್ರೆ ನಮ್ಮ ಒರಿಜಿನಲ್ ಪವರ್ನ ನಾವು ಟ್ಯಾಪ್ ಮಾಡ್ಬೇಕಲ್ವಾ. ಒರಿಜಿನಲ್ ಪವರ್ ಅದೆಲ್ಲ ಬೇಡ, ಅದೆಲ್ಲ ಮಾಡಬಾರ್ದು ನಾವು. ಅವಾಗ ಮಕ್ಳುಗಳು ಬೇರೆ ಬೇರೆ ದೊಡ್ಡವರಾದ್ಮೇಲೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮ್ಮಲ್ಲಿರೋ ಶಕ್ತಿನೇ ನಾವು ಯೂಸ್ ಮಾಡ್ಕೋಬೇಕು, ಟ್ಯಾಲೆಂಟ್ನೇ ಯೂಸ್ ಮಾಡ್ಕೋಬೇಕು. ಇವ್ರಿಗೆ ಪದೇ ಪದೇ ಹೇಳ್ತಿದ್ರೆ ಮಾಡ್ತಾರೆ. ಸ್ನಾನಕ್ಕೆ ಹೋಗೋ 2 ಸತಿ ಹೇಳ್ಬೇಕು, ಅವಾಗ ಅವ್ನು ಹೋಗ್ತಾನೆ. 1 ಸತಿ ಹೇಳಿ ಸ್ನಾನಕ್ಕೆ ಹೋಗಿಲ್ಲ ಅಂದ್ರೆ ಹೋಗಲ್ಲ. ಅವಾಗ ಅವ್ನ ಕ್ಯಾರೆಕ್ಟರ್ ಹಂಗೆ, ಇನ್ನೊಂದ್ 2 ಸಲ ಹೇಳು. ಅವ್ರ ನೇಚರೇ ಹಂಗೆ. ಆ ನೇಚರ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಲೈಫ್ ಬಿಕಮ್ ಕರೆಕ್ಟ್. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಪ್ಪ ಅಮ್ಮ 2-3 ಸಲ ಹೇಳ್ತಾರೆ, ಅವ್ರಿಗೂ ಗೊತ್ತಾಗ್ಬಿಡ, ಮೈಂಡ್ ಸೆಟ್ ಆಗಿರುತ್ತೆ ಅವ್ರಿಗೆ. ನಾನು 2-3 ಸಲ ಹೇಳ್ಬೇಕಪ್ಪ. ಇವಾಗ ನಾನು ಯಾರೋ ಕೆಲಸ ಮಾಡ್ತಿರ್ತೀನಿ ಅನ್ಕೊಳ್ಳಿ, ನಂದು ಗ್ರಾಸ್ಪಿಂಗ್ ಸ್ಪೀಡ್ ನಾರ್ಮಲ್ ಇರೋದು. ಕೆಲಸ ಮಾಡ್ತಿದ್ದೀನಿ, ಯಾರೋ ಇನ್ನೊಂದು ಕೆಲಸ ಬರುತ್ತೆ, ಅವ್ರು ಒಂದ್ಸತಿ ಹೇಳಿರ್ತಾರೆ, ನನ್ನ ತಲೆ ಒಳಗಡೆ ಹೋಗಿರಲ್ಲ. ಅದೇ ಇನ್ನೊಂದ್ಸತಿ ಹೇಳಿದ್ಮೇಲೆ ನಾನು ಆ ಕಡೆ ಫೋಕಸ್ ಮಾಡ್ತೀನಿ. ಅಲ್ಲೇ ತನಕ ನಂಗೆ ಗೊತ್ತಾಗಿರಲ್ಲ. ಇವಾಗ ನಾನು ದಡ್ಡನೂ ಅಲ್ಲ, 3 ಸತಿ ಕಲಿಯುವಂತ ಮಕ್ಳು ದಡ್ಡರಲ್ಲ, ಎಕ್ಸಲೆಂಟ್ ಇದ್ದವನ್ ಮಾತ್ರ ಜಾಣ ಅಂತಾನೂ ಅಲ್ಲ. ಭಗವಂತ ಎಲ್ಲರಿಗೂ ಬ್ಯೂಟಿಫುಲ್ ಆಗಿ ನೇಚರ್ ಕೊಟ್ಟಿದ್ದಾರೆ. ಬ್ರಹ್ಮನ್ ನೇಚರೇ ಬೇರೆ, ವಿಷ್ಣು ನೇಚರೇ ಬೇರೆ, ಶಿವನ್ ನೇಚರೇ ಬೇರೆ. ಇವ್ರು 3 ಜನ ಇದ್ರೇನೆ ಪ್ರಕೃತಿ. ಕರೆಕ್ಟ್. ಆದ್ರೆ ನಿಮ್ಮ ಮಗ ಮಾತ್ರ ಬೇಡ ಅಂತೀರಾ, ಬೇರೆ ಮಗ ಬೇಕು ಅಂತೀರಾ. ಅವನನ್ನ ಒಳ್ಳೆಯವರು ಅಂತೀರಾ, ಇವನನ್ನ ಹಿಂಗ್ ಅಂತೀರಾ. ಅವನ್ ಜಾಣ, ನೀನಲ್ಲ ಅಂತೀರಾ. ಈ ತರ ಮಾಡಿ 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 ನನಗೋಸ್ಕರ ನನ್ನ ಒಳ್ಳೆಯವರು, ನನ್ನ ಬೆಸ್ಟ್ ಅಂತ ಅನ್ನೋರು ಯಾರು ಇಲ್ಲ. ಕೆಲವು ಪೇರೆಂಟ್ಸ್ಗಳೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ವಾತಾವರಣ ಕೊಟ್ಟಿರ್ತಾರೆ. ಅವ್ರ ಬಗ್ಗೆ ನಾವು 2ನೇ ಮಾತಾಡೋಷ್ಟಿಲ್ಲ. ಅವ್ರಿಗೆ ಎಲ್ಲಿಂದ ಜ್ಞಾನೋದಯ ಆಯ್ತೋ, ಅವ್ರ ಜೀವನದ ಅನುಭವಗಳಿಂದ ಅದೇನಾಯ್ತೋ, ಬಟ್ ಇಲ್ಲ ನಿಮ್ಮ ತವರೆಲ್ಲ ಮಾತಾಡಿ ಅಂದ್ರೆ ಅಳವಡಿಸ್ಕೊಂಡ್ಬಿಟ್ರು. ಗ್ರೇಟ್. ಎನಿಥಿಂಗ್ ಇಟ್ ಈಸ್ ದೇ ಆರ್ ಪ್ರೊವೈಡಿಂಗ್ ಎ ಗುಡ್ ಎನ್ವೈರನ್ಮೆಂಟ್ ಅಂತ ನಾವು ಹೇಳೋಣ. ಯಾರಿಗೆ ಹೇಳಕ್ ಗೊತ್ತಾಗ್ತಿಲ್ಲ, ಯಾರಿಗೆ ಕೊಡಕ್ ಗೊತ್ತಾಗ್ತಿಲ್ಲ, ಅವ್ರು ಇದನ್ನ ಕಲ್ತ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನೀವೊಂದು ಕತೆ ಕೇಳಿರ್ಬೋದು ಸರ್. ಏನ್ ಹೇಳ್ರಿ, ಈ ಒಂದು ಮರ ಕಡಿಯೋ ಒಂದು ಕೊಡ್ಲಿ ಇರುತ್ತಂತೆ. ಸ್ಟಾರ್ಟಿಂಗ್ ಅವ್ನು ಕೆಲ್ಸಕ್ಕೆ ಸೇರ್ಕೊಂಡಾಗ, ಕೆಲಸ ಕೇಳ್ಕೊಂಡ್ ಬಂದಾಗ ಆಯ್ತಪ್ಪ ಮಾಡಪ್ಪ ಅಂತ ಓನರ್ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಅವ್ನು ಪ್ರತಿದಿನ ಸಖತ್ ಕೆಲಸ ಮಾಡ್ತಿರ್ತಾನೆ. ಪ್ರತಿದಿನ ಆದಂಗೆ ಅವ್ನು ಕಡ್ಕೊಂಬಂದಂತ ಕಟ್ಟಿಗೆಗಳ ತೂಕ, ಸೌದೆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಅವ್ನು ಜಾಸ್ತಿ ಕಡಿಯಕ್ ಆಗ್ತಾ ಇಲ್ಲ ಅಂತ. ಯಾಕೆ ಅವ್ನ್ ಕೊಡ್ಲಿನ ಶಾರ್ಪ್ ಮಾಡ್ಕೊಂಡಿಲ್ಲ. ಆ ಶಾರ್ಪ್ ಮಾಡ್ಕೋಬೇಕಾಗಿತ್ತು. ಅವ್ನ್ ಗೊತ್ತಾಗ್ಲಿಲ್ಲ. ಅದು ಮಾಲೀಕ ಹೇಳ್ಬೇಕಾಗಿತ್ತು. ಮಾಲೀಕ ಏನ್ ಮಾಡ್ದ, ನೀನ್ ಬರ್ತಾ ಸೋಂಬೇರಿ ಆಗ್ತಾ ಇದ್ಯಾ, ನಿನಗ್ ಜವಾಬ್ದಾರಿ ಕಡಿಮೆ ಆಗಿದೆ, ಅವತ್ತು ಅಷ್ಟು ಕೆಲಸ ಮಾಡ್ದೆ, ಇವತ್ತಿಷ್ಟು ಕೆಲಸ ಮಾಡಿಲ್ಲ. ಪಾಪ ಅವನು ಕಟ್ಟಿಗೆ ಕಡಿಯೋನಿಗೆ ಅಷ್ಟು ವ್ಯವಧಾನ ಇದ್ದಿದ್ರೆ, ಅಷ್ಟು ಜ್ಞಾನ ಇದ್ದಿದ್ರೆ ಅವನ್ ಏನ್ ಮಾಡ್ತಿದ್ದ, ಅವತ್ತೇ ಶಾರ್ಪನ್ ಮಾಡ್ಕೊಂತ ಇದ್ದ. ಆದ್ರೆ ಮಾಲೀಕ ಏನ್ ಅನ್ಕೊಂಡ, ಕಟ್ಟಿಗೆ ಕಡಿಯೋನ್ ಎಲ್ಲವನ್ನೂ ಬುದ್ಧಿ ಮಾಡ್ಕೊತಾನೆ, ಅವನೇ ಮಾಡ್ಕೊಬಿಡ್ತಾನೆ ಅಂತ ಭ್ರಮೆ, ಅವ್ರದ್ದು ಅಸಂಪ್ಷನ್. ಅದಕ್ಕೆ ಪಾಪ ಅವನ ಮೇಲೆ ಯಾವಾಗ್ಲೂ ಕಂಪ್ಲೇಂಟ್ ಅಂಡ್ ಬ್ಲೇಮ್. ಅದೇ ತರ ನಾವು ಮಕ್ಳ ಮೇಲೆ ಕಂಪ್ಲೇಂಟ್ ಬ್ಲೇಮ್ ಮಾಡ್ದೇ ಇರ, ನಾವು ಯಾವುದೋ ಒಂದು ಸ್ಟೋರಿಗೆ ಸೀಮಿತ ಆಗದೆ ಇರ, ಯಾವುದೋ ಒಂದು ಕತೆ ಸುಮ್ಮನೆ ಕೇಳಿಸ್ಕೊಂಡು ಅದಕ್ಕೆ ಆಕ್ಷನ್ಸ್ ತಗೊಂಡೇ ಇದ್ರೆ ನಮ್ಮ ಪೊಟೆನ್ಷಿಯಲ್ ಹಂಗೇ ಇದ್ಬಿಡುತ್ತೆ. ನಮ್ ಟ್ಯಾಪ್ ಮಾಡ್ಬೇಕು ನಮ್ಮ ಪೊಟೆನ್ಷಿಯಲ್ನ. ನಮ್ಮ ಪೊಟೆನ್ಷಿಯಲ್ ನಾವು ಟ್ಯಾಪ್ ಮಾಡಿಲ್ಲ ಅಂದ್ರೆ ಇನ್ನೊಂದು ಜನ್ಮ ಹುಟ್ಟಬೇಕು. ಇನ್ನೊಂದು ಜನ್ಮ ಬೇಡ ಸರ್, ನಾ ಈ ಜನ್ಮದಲ್ಲಿ ಮಾಡ್ಬೋದು, ಕ್ಯಾಲಿಬರ್ ಇದೆ, ಈ ಜನ್ಮದಲ್ಲೇ ಮಾಡ್ಬೋದು, ಮಾಡಕ್ ಸಾಧ್ಯ ಇದೆ. ಆದ್ರೆ ರೀತಿ ನಿಯಮಗಳು ಬೇರೆ ಇರುತ್ತೆ, ವಿಧಿ ವಿಧಾನಗಳು ಬೇರೆ ಇರುತ್ತೆ. ವಿಧಿ ವಿಧಾನ ಅಂದ್ರೆ ಮತ್ತೆ ಸ್ಪಿರಿಚುವಲ್ ಪ್ರಕಾರ ಎಲ್ಲ ತಗೊಂಡ್ಬಿಡಿ, ಅದಕ್ಕೊಂದು ಪ್ರೋಸೆಸ್, ಅದಕ್ಕೊಂದು ಮೆಥಡ್ ಅಷ್ಟೇ ವಿಧಿ ವಿಧಾನ ಅಂತ ಹೇಳಿದ್ರೆ. ಆ ಕಾಂಟೆಕ್ಸ್ಟ್ ಅಲ್ಲಿ ನೀವೇನ್ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ, ನಿಮ್ಮ ಮಗು ಯಾವ ಗ್ರಾಸ್ಪಿಂಗ್ ಅಲ್ಲಿ ಇದೆ ಅದಕ್ಕೆ ಪೇರೆಂಟ್ಸ್ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಸರ್. ಇಲ್ಲ ಅಂದ್ರೆ ಪ್ರತಿದಿನ ಮಕ್ಳಿಗೆ ಬೈತಿರ್ತಾರೆ. 1ನೇ ಕ್ಲಾಸಿಂದ 10ನೇ ಕ್ಲಾಸು 12ನೇ ಕ್ಲಾಸ್ ಡಿಗ್ರಿ ಬಂದ್ರು ಬೈಸ್ಕೋಬೇಕಂದ್ರೆ ಮಕ್ಳು ಮನೇಲಿ ಇರ್ತಾರ, ಇಲ್ಲ ಬಾರು ಸಿಗರೇಟ್ ಅಂತ ದ್ವೇಷ ಬರಕ್ ಶುರು ಆಗ್ಬಿಡುತ್ತೆ. ಫಸ್ಟ್ ನೀನ್ ಅರ್ಥ ಮಾಡ್ಕೋ. ನಿಮಗೆ ನಿಮ್ಮ ಹಸ್ಬೆಂಡ್ ಪ್ರೀತಿಯಿಂದ ಮಾತಾಡ್ಸಿಲ್ಲ ಅಂದ್ರೇನೆ ಜೀವನ ನರಕ ಆಗಿರುತ್ತೆ. ಅದೇ ತರ ವೈಫ್ ಹೆಂಗ್ ನಿಮಗೆ ಟ್ರೀಟ್ ಮಾಡ್ಬೇಕಾಗಿತ್ತು, ರೆಸ್ಪೆಕ್ಟ್ಫುಲ್ ಆಗಿ, ಕೇರಿಂಗ್
ಕೇರಿಂಗ್ ಇಂದ ಅದನ್ನ ಟ್ರೀಟ್ ಮಾಡಿಲ್ಲ ಅಂದ್ರೇನೆ ಹಸ್ಬೆಂಡ್ಗಳಿಗೆ ನಾರ ಕ ಆಗಿರುತ್ತೆ. ಆಗಿರ್ಬೇಕಾದ್ರೆ ಮಕ್ಳಿಗೆ ಏನ್ ಕೊಡ್ಬೇಕು ಪೇರೆಂಟ್ಸ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೂ ಅದೇ ಆಗಿರುತ್ತೆ. ಈ ದ್ವೇಷ. ಅದಕ್ಕೋಸ್ಕರ ಇವತ್ತು ಯಾವುದೇ ಎಕ್ಸ್ಟರ್ನಲ್ ವರ್ಲ್ಡ್, ಅದು ಗೌರ್ಮೆಂಟ್ ಆಗಿರ್ಬೋದು, ಇನ್ನು ಕೆಲವು ಯಾರ್ಯಾರೋ ಅಧಿಕಾರಿಗಳಾಗಿರ್ಬೋದು, ಯಾವುದನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಯಾಕೆಂದರೆ ಎಲ್ಲರೂ ಕೊನೆಗೆ ದೇಶ ರನ್ ಮಾಡೋಕ್ಕೆ ದುಡ್ಡು ಬೇಕು ಅಂತಾರೆ. ನಮ್ಮ ಮನೇಲಿ ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಸಹ ಎಲ್ಲ. ನಮ್ಮ ಆರೋಗ್ಯ ಇರೋದೇ ಎಲ್ಲರೂ ಖುಷಿಯಾಗಿದ್ರೆ ಅಲ್ವಾ ಸರ್? ಎಲ್ಲರೂ ಖುಷಿಯಾಗಿರೋಕೆ ಆಗ್ತಿಲ್ಲ ಅಂದರೆ ಯಾಕೆ ಅಂದರೆ ನನ್ನ ಮಗಳಿಗೆ ಎಷ್ಟು ಸತಿ ಹೇಳ್ಬೇಕು ಗೊತ್ತಿಲ್ಲ, ನನ್ನ ಮಗನಿಗೆ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ. ಒಂದ್ಸತಿ ಹೇಳೋನಿಗೆ 2 ಸತಿ ಹೇಳ್ಬಿಡ್ತಾರೆ. ಈ ಎಕ್ಸಲೆಂಟ್ ಇರೋ ಮಕ್ಳುಗಳಿಗೆ ಕ್ಲಾಸಲ್ಲಿ ಪಾಠ ಕೇಳಿದ್ರೆ ಸಾಕು. ಇವ್ರನ್ನ ಮನೇಲಿ ಬಂದು ಓದ್ಕೊ ಅಂದ್ರೆ ಅವ್ರು ಆಟ ಆಟಕ್ಕೆ ಹೋಗೋದು. ಕರೆಕ್ಟ್. ಯಾಕಂದ್ರೆ ಅವ್ರ ಜೀವನದಲ್ಲಿ ಗೊತ್ತಿರುತ್ತೆ ನಾನು ಉದ್ಧಾರ ಆಗಕ್ಕೆ ಹುಟ್ಟಿರೋದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಕರೆಕ್ಟ್. ಆ ಮಕ್ಳು ಗೊತ್ತಿರುತ್ತೆ, ಆದ್ರೂ ಅಪ್ಪ ಅಮ್ಮಗ ಅದು ಗೊತ್ತಿರಲ್ಲ. ಸೊ ಅರಿವಿಲ್ಲ ಇರಲ್ಲ. ಅವಾಗ ಇವ್ರುಗಳೆಲ್ಲ ಮಕ್ಕಳಿಗೆ ಬೈದು ಪನಿಷ್ಮೆಂಟ್ ಕೊಟ್ಟು ಅವನನ್ನ ಇವನಿಗೆ ಕಂಪೇರ್ ಮಾಡಿ ಟೀಚರ್ ಹತ್ರ ಎಲ್ಲ ಪನಿಷ್ಮೆಂಟ್ ತಗೊಂಡೋಗಿ ಟೀಚರ್ ಹೇಳ್ತಾರೆ ಇವ್ನ ಕ್ಲಾಸಲ್ಲಿ ಸುಮ್ಮನೆ ಕುತ್ಕೊಳ್ಳಲ್ಲ ಕಣ್ರಿ, ಆ ಕಡೆ ನೋಡ್ತಿರ್ತಾನೆ. ಪಾಪ ಎಕ್ಸಲೆಂಟ್ ಗ್ರಾಸ್ಪಿಂಗ್, ಬೇರೆ ಮಕ್ಕಳಿಗೆಲ್ಲ ಅವ್ರು ನಿಧಾನ ಕೇಳ್ತಿರ್ತಾರೆ, ಇವನಿಗೆಲ್ಲ ಫಾಸ್ಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಫಾಸ್ಟ್ ನೀವು ಸ್ಲೋ ಆಗಿ ಹೇಳಿದ್ರೆ ನಾನು ಇನ್ನೇನು ಕೇಳಿಸ್ಕೊಂಡು ಏನ್ ಕಪ್ಪ ಕೂತ್ಕೊಳ್ಳಿ ನಾನು ಅವಾಗ ಬೇರೆ ಏನೋ ಯೋಚನೆ ಮಾಡ್ತಿರ್ತೀನಿ. ಕರೆಕ್ಟ್. ಸೊ ಟೀಚರು ಅದನ್ನೇ ಹೇಳ್ತಾರೆ, ನಮ್ಮ ಮನೇಲೂ ಅದನ್ನೇ ಮಾಡ್ತಿರ್ತಾನೆ ನಮ್ಮ ಮಗ. ಈ ಸೊಲ್ಯೂಷನ್ ಏನು? ಕರೆಕ್ಟ್. ಸೊಲ್ಯೂಷನ್ ಏನಪ್ಪ? ಎಕ್ಸಲೆಂಟ್ ಗ್ರಾಸ್ಪಿಂಗ್ ಇರೋ ಮಕ್ಕಳುಗಳಿಗೆ ನೀವು ಯಾವಾಗಲೂ ಕೂಡ ಕ್ಲಾಸಲ್ಲಿ ಕಲಿಯೋ ಪಾಠನೇ ಸಾಕು ಅಂತ ನಂಬ್ತೀರಾ, ಅವಾಗ ಅವನು ಶಾರ್ಪ್ ಇದ್ದೀನಿ, ನಾನು ಇಂಟೆಲಿಜೆಂಟ್ ಇದ್ದೀನಿ, ಕೇಪಬಲ್ ಇದ್ದೀನಿ ಅಂತ ಅವ್ನಿಗೆ ರಿಯಲೈಸ್ ಆಗಿರುತ್ತೆ. ಆವಾಗ ಅವನು ಸ್ಟಡೀಸ್ನ ಇಷ್ಟಪಡ್ತಾನೆ. ಯಾರು ಮಕ್ಕಳು ಸ್ಕೂಲ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದಾರೆ ಅವರೆಲ್ಲ ಬರ್ಬೋದು ನಮ್ಮ ಹತ್ರ. ಪ್ರತಿದಿನ ನೀವು ಬೆಳಿಗ್ಗೆ ಅವನ್ನ ಎಬ್ಬಿಸೋದು ಹೆಂಗೆ, ಅವ್ರನ್ನ ಮಲಗಿಸೋದು ಹೆಂಗೆ, ಓದಕ್ಕೆ ಹೇಳೋದು ಹೆಂಗೆ, ಅವನೇ ಪ್ಲಾನರಾ ಇಲ್ಲ ನೀವು ಪ್ಲಾನಿಂಗ್ ಕೊಡಬೇಕಾ, ಇಷ್ಟೆಲ್ಲ ಕ್ಲಾರಿಟಿ ಕೊಟ್ಟ ಮೇಲೆ ಈ ಅಡಿಕ್ವೇಟ್ ನಾರ್ಮಲ್ ಆ್ಯಂಡ್ ಎಕ್ಸಲೆಂಟ್ ಗ್ರಾಸ್ಪಿಂಗ್ ಸ್ಪೀಡ್ ಇರೋರಿಗೆ ನೀವು ಹೆಂಗೆ ಕನೆಕ್ಟ್ ಆಗಬೇಕಂತ ಹೇಳ್ಕೊಡೋ ಅಂಥ ರೀತಿ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಲೈಫ್ ಟೈಮ್ ನಾವು ಮಕ್ಕಳ ಜೊತೆ ಈ ಬೇರೆ ಬೇರೆ ದೇಶಗಳ ಜೊತೆಗೆಲ್ಲ ನಮಗೆ ಕೆಲವೊಂದು ಸತಿ ವೈಮನಸ್ಸು ಇದೆ ಸರ್, ನಿಮಗೆ ಗೊತ್ತಿರ್ಬೋದು. ಹೌದು. ನಾನು ಅದೆಲ್ಲ ಹೇಳಲ್ಲ, ನಮ್ಮ ಟೀಮಲ್ಲಿ ಅದೆಲ್ಲ ಹೇಳ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಅದೆಲ್ಲ ಯಾವ್ಯಾವ ದೇಶ ಅದೆಲ್ಲ ನಾನು ಯೂಸ್ ಮಾಡಲ್ಲ. ಹಾಗೆ ನಿಮ್ಮ ಮನೇಲೇ ಈ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಈ ಥರ ಫೈಟಿಂಗ್ಗಳು ನಡೀತಾ ಇದೆ ಅಂದರೆ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್? ಕರೆಕ್ಟ್. ಅದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ಅಂತಂದರೆ ಡಾಕ್ಟರ್ ಮುರಳಿ ಅವ್ರ ಹತ್ರ ಬಂದು ಫಿಂಗರ್ ಪ್ರಿಂಟ್ಸ್ನ ನೀವು ತೋರಿಸಿ ಸರಿ ದಾರಿಯಲ್ಲಿ ಹೋಗ್ಸೋಣ. ಇರುತ್ತೆ ಅವರದ್ದು ಕೆಪಬಿಲಿಟಿ ಇರುತ್ತೆ, ಅವ್ರದ್ದು ತಾಕತ್ ಇರುತ್ತೆ, ಅದನ್ನ ಹೆಂಗೆ ಬಳಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀವಿ. ಎಕ್ಸಾಕ್ಟ್ಲಿ. ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ಅಡಿಕ್ವೇಟ್ ಇದ್ದು ಅವ್ರು 3 ಸತಿ ಕಲಿಬೇಕನ್ನೋದೇ ನೇಚರ್ ಆಗಿದ್ರು ನೀವು ಹೇಳುವ ರೀತಿ ಬದಲಾಯಿಸ್ಕೊಂಡ್ರೆ ಒಂದೇ ಸತಿ ಕಲಿಯೋದು ಹೆಂಗೆ ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ದಿಸ್ ಇಸ್ ವಾಟ್ ಅವರ್ ಎಕ್ಸ್ಪರ್ಟೈಸ್. ಈ ಎಕ್ಸ್ಪರ್ಟೈಸ್ ಗೊತ್ತಾಗ್ಬಿಟ್ರೆ ಮಗುವಲ್ಲಿರೋ ಎಕ್ಸ್ಪರ್ಟೈಸ್, ಇದು ಹುಟ್ಟುವಾಗ್ಲೇ ಬಂದಿರೋ ಸರ್, ಇದು ಯಾವ ಡಿಗ್ರಿ ಮಾಡಿ ಬರಲಿಲ್ಲ, ಯಾವುದೋ ಶಾಲೆಗೆ ಹೋಗಿ ಬರಲಿಲ್ಲ, ಅಥವಾ ನೀವೇನೋ IAS ಮಾಡಿದ್ದೀರಾ, PhD ಮಾಡಿದ್ದೀರಾ ಅಂತ ಬಂದಿದೆ ಅಂತಲ್ಲ. ಇದು ಭಗವಂತ ಕೊಟ್ಟಿರೋ ಗಿಫ್ಟು. ಭಗವಂತ ಕೊಟ್ಟಿರೋ ಗಿಫ್ಟ್ಗಳನ್ನ ನಾವು ವ್ಯಾಲ್ಯೂ ಮಾಡಲ್ಲ ಸರ್. ಮನುಷ್ಯ ಕ್ರಿಯೇಟ್ ಮಾಡಿರೋಂಥ ವಸ್ತುಗಳನ್ನ ನಾವು ಗಿಫ್ಟ್ಗಳಂತ ಅನ್ಕೊಂಡ್ಬಿಟ್ಟಿದ್ದೇವೆ. This is the whole gift what God has given, but we don't know the value of this whole gift and we are struggling, suffering because of unaware of this value system of life ಅಂತ. ಕರೆಕ್ಟ್. ಸೊ ಹಾಗಾದರೆ ಮಕ್ಕಳ ಗ್ರಹಿಕೆ ಶಕ್ತಿ ಇಂಪ್ರೂವ್ ಆಗಬೇಕು ಅಥವಾ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು, ಮಕ್ಕಳ ಗ್ರಹಿಕಾ ಶಕ್ತಿ ಯಾವ ಮಟ್ಟದಲ್ಲಿದೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ಒಂದು ಸಲ ಭೇಟಿ ಮಾಡಿ ಡಾಕ್ಟರ್ ಮುರಳಿ ಅವರು.